ವಿಧಾನಸಭೆ ಅಧಿವೇಶನದ ಬಳಿಕ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗಲಿದ್ದಾರೆ. ಅಧಿವೇಶನ ಮುಗಿದ ಮೇಲೆ ದೆಹಲಿಯಿಂದ ಬುಲಾವ್ ಬರುವ ಸಾಧ್ಯತೆ. ಡಿಸೆಂಬರ್ 20 ಅಥವಾ 21ಕ್ಕೆ ಹೈಕಮಾಂಡ್ನಿಂದ ಕರೆ ಬರುವಂತಹ ನಿರೀಕ್ಷೆ ಇದೆ. ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ಕರೆಯಬಹುದು ಅನ್ನುವಂತಹ ಲೆಕ್ಕಾಚಾರ. ಯಾವುದಕ್ಕೂ ಸಿದ್ಧರಾಗಿರಿ ಅಂತ ಸಿಎಂ ಡಿಸಿಎಂಗೆ ಎಐಸಿಸಿ ಅಧ್ಯಕ್ಷರು ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅಲ್ಲಿಗೆ ಹೋಗಿ ಬಂದ ನಂತರದಲ್ಲಾಗುವಂತಹ ಬೆಳವಣಿಗೆಗಳ ಆಧಾರದ ಮೇಲೆ ಮುಂದಿನ ಚಟುವಟಿಕೆಗಳು ಗರಿಗೆದರುವಂತಹ ಲಕ್ಷಣಗಳು. ಡಿಸೆಂಬರ್ 20 ಅಥವಾ 21ಕ್ಕೆ ಹೈಕಮಾಂಡ್ ಕರೆದು ಆ ನಂತರ ಅವರು ಹೋಗಿ ಬಂದ ನಂತರದಲ್ಲಿ ಬಹುಶಃ ಈ ಎಲ್ಲ ರಾಜಕೀಯ ಚರ್ಚೆಗಳಿಗೆ ಇನ್ನಷ್ಟು ಪುಷ್ಟಿ ಕೊಡುತ್ತೆ ಜನವರಿಯ ನಂತರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಅಧಿವೇಶನ ಒಂದಾಗ್ಲಿ ಅಂತ ಬಹುಶಃ ಎಲ್ಲರೂ ಕಾಯ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ಅಧಿವೇಶನದ ನಂತರದಲ್ಲಿ ದೆಹಲಿಗೆ ಹೋಗೋದು ನಿಶ್ಚಿತನಾ? ದಿವ್ಯಾ, ಈಗಾಗಲೇ ಕರ್ನಾಟಕದ ಬಗ್ಗೆ ಒಂದು ಸುತ್ತಿನ ಮಾತುಕತೆ ಅಧಿಕೃತವಾಗಿ ನಡೆದಿದೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಹಿತಿ ಕೊಟ್ಟಿರತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಕಳೆದ ಒಂದು ರೀತಿಯಲ್ಲಿ ಭಾನುವಾರ ಅಂದ್ರೆ ಶನಿವಾರದಷ್ಟು ಸಂದರ್ಭದಲ್ಲೂ ಕೂಡ ಆ ಒಂದು ರಾಜ್ಯದ ಬಗ್ಗೆ ಒಂದು ರೀತಿಯಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಆಗಿದೆ, ಆ ಮಾತುಕತೆ ಅಪೂರ್ಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಒಂದಂತೂ ಸತ್ಯ, ಇದು ಚಾಲ್ತಿಯಲ್ಲಿದೆ ಅನ್ನೋದನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಡೆಯಿಂದಲೇ ಗೊತ್ತಾಗಬೇಕಾಗತ್ತೆ. ಅದು ಗೊತ್ತಾಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅಧಿವೇಶನವನ್ನು ಮುಗಿಸಿ ಅಂದ್ರೆ 19ಕ್ಕೆ ಮುಗಿಯುತ್ತೆ, 20 ಅಥವಾ 21ರ ನಂತರ ಡೆಲ್ಲಿಗೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಕರೆಯುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇಬ್ಬರನ್ನು ಕೂಡ ಒಟ್ಟಿಗೆ ಕೂರಿಸಿ ಮುಖಾಮುಖಿಯನ್ನ ಮಾಡಿಸಿ ಇದು ಈ ರೀತಿಯ ಒಪ್ಪಂದ, ಈ ರೀತಿಯ ಸೂತ್ರ, ಇಬ್ಬರೂ ಕೂಡ ನೀವು ಭದ್ರಾಗಿ ಹೋಗ್ಬೇಕಾಗುತ್ತೆ ಅನ್ನೋ ಕಠಿಣ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ಮುಖಾಂತರ ಮತ್ತೆ ಸೋನಿಯಾ ಗಾಂಧಿ ಅವರ ಮುಖಾಂತರ ಕೊಡಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಅವರ ಬೆಂಬಲಿಗರು ಈ ರೀತಿ ಮಾತನಾಡ್ತಾ ಇದ್ರು ಕೂಡ ಸಿಎಂ ಒಂದ್ ರೀತಿಯಲ್ಲಿ ಜಾಣರಾಗಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಅಂತ. ಡಿ.ಕೆ. ಶಿವಕುಮಾರ್ ಕೂಡ ಕಳೆದ ಒಂದು ವಾರಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಜಪ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಮತ್ತೆ ಡಿಸಿಎಂ ಕಾಂಗ್ರೆಸ್ನ ಹೈಕಮಾಂಡ್ ನ ಸೂತ್ರವನ್ನು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಮುಂದಿನ ಬೆಳವಣಿಗೆ ಕೂಡ ಸ್ಪಷ್ಟವಾಗಿ ನಿಂತಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿ ಕೆಲ ಶಾಸಕರು ಒಂದ್ ರೀತಿಯಲ್ಲಿ ಮಿಡ್ಲಲ್ಲಿ ಇದ್ದಾರೆ. ಅಂದ್ರೆ ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ. ಅಂದ್ರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಹೈಕಮಾಂಡ್ ಹೇಳಿದೆ ಅಂತ. ಹಾಗಾಗಿ ಇದೇ ಸಂತೋಷ್ ಲಾಡ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅವರ ಹೇಳಿಕೆಗಳಲ್ಲೇ ನೋಡ್ತಾ ಇರ್ಬೋದು, ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ ಮತ್ತೆ ತಟಸ್ಥ ಬಣ ಇವರುಗಳ ಮಧ್ಯೆ ಇನ್ನೂ ಕೂಡ ಗೊಂದಲ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗಬೇಕಾದ್ರೆ 19ರ ಬಳಿಕ ಅಷ್ಟೇ ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡೆಲ್ಲಿಯ ಮುಖಾಮುಖಿಯ ಸಂದರ್ಭದಲ್ಲಿ ಹೈಕಮಾಂಡ್ನ ಸಂದೇಶ ಏನು ಅನ್ನೋದು ಕೂಡ ಕಾದ್ ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ. ಯತೀಂದ್ರ ಆದಿಯಾಗಿ ಯಾರು ಏನೇ ಹೇಳಿದ್ರು ಕೂಡ ಯಾರಿಗೂ ಒಂದು ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಬೇಕು ಅಂದ್ರೆ ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿಗೆ ಹೋಗಿ ಬಂದ ನಂತರ ಸಿಎಂ ಮತ್ತು ಡಿಸಿಎಂ ಏನ್ ಆ ಮಾಹಿತಿಯನ್ನ ಹೊತ್ತು ತರ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಪ್ರಕ್ರಿಯೆಗಳಿಗೆ ಚಾಲು ಸಿಗುತ್ತೆ. ಮತ್ತು ಇದೇ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಕೂಡ ಮಾತನಾಡಿದ್ದಾರೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ.